ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ತಲೆಯಿಂದ ಕಾಲಿನವರೆಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ. ದೇಹದಲ್ಲಿ ಯಾವುದೇ ಭಾಗದಲ್ಲಿ ಮುಚ್ಚಿಕೊಂಡಿರೋ ನರಗಳನ್ನು ತೆರೆಯುತ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಕಾಲಿನಲ್ಲಿ ಅಂದರೆ ಅಂಗಾಲಿನಲ್ಲಿ ಉರಿ ಊತ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಕಾಲು ಮರಗಟ್ಟದಂತೆ ಆಗೋದು, ಹಾಗೆ ಜೋಮ್ ಬರೋದು, ಇದೆಲ್ಲವನ್ನು ಕ್ಷಣಾರ್ಧದಲ್ಲಿ ವಾಸಿ ಮಾಡುತ್ತೆ ಈ ಮನೆಮದ್ದು. ಏನದು, ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಫ್ರೆಂಡ್ಸ್, ನಾವು ತುಂಬ ಆರೋಗ್ಯವಾಗಿ ಇರಬೇಕು ಅಂದರೆ ನಮ್ಮ ದೇಹದಲ್ಲಿ ಇರುವಂಥ ಎಲ್ಲ ನರಗಳು ಕರೆಕ್ಟಾಗಿ ಕೆಲಸನ ಮಾಡಬೇಕು. ಅಂದರೆ ದೇಹದ ಎಲ್ಲ ಭಾಗಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು. ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಿಲ್ಲ ಅಂದರೆ ನಾನಾ ಥರದ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಅಂದರೆ ಮಂಡಿ ನೋವು, ಕಾಲು ನೋವು, ಸೊಂಟ ನೋವು, ದೇಹದಲ್ಲಿ ಯಾವುದೋ ಒಂದು ಭಾಗ ಆಗೋದು, ಅಂದರೆ ಕಾಲು ಇಟ್ಕೊಳ್ಳೋದು, ಕೈ ಇಟ್ಕೊಳ್ಳೋದು, ಸೊಂಟ ಇಟ್ಕೊಳ್ಳೋದು, ಅಂದರೆ ಕಾಲು ಜೋಮ್ ಬರೋದು, ಜುಮ್ ಅನ್ನೋದು, ಕುತ್ತಿಗೆ ಭಾಗ ಇಟ್ಕೊಳ್ಳೋದು ಅಂತ ಸಾಮಾನ್ಯವಾಗಿ ಈ ಥರ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ನರಗಳಲ್ಲಿ ರಕ್ತ ಹೆಪ್ಪುಗಟ್ಟೋದು, ಅಲ್ಲಲ್ಲಿ ರಕ್ತ ಹೆಪ್ಪುಗಟ್ಟೋದು ನರಗಳಲ್ಲಿ. ಈ ಥರ ನರ್ವ್ಸಲ್ಲಿ ಬ್ಲಡ್ ಕ್ಲಾಟ್ ಆದಾಗ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ. ಆಗ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಸಡನ್ನಾಗಿ ಈ ಥರ ಪ್ರಾಬ್ಲಮ್ಸ್ ಏನಾದರೂ ಬಂದರೆ ಮನೆಯಲ್ಲೇ ಯಾವ ಥರ ಹೋಮ್ ರೆಮಿಡಿ ಮಾಡ್ಕೊಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಸಿಂಪಲ್ ಮಾಡೋಂಥ ಹೋಮ್ ರೆಮಿಡಿ, ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಈ ಹೋಮ್ ರೆಮಿಡಿಯನ್ನು ತಯಾರಿಸ್ಕೊಳ್ಬೋದು. ಫ್ರೆಂಡ್ಸ್, ಅದಕ್ಕೂ ಮೊದಲು ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ನೋಡಿ, ನಾನು 3 ಕರ್ಪೂರನ ತೊಗೊಂಡಿದ್ದೀನಿ. ಸಾಕು, 3 ಕರ್ಪೂರ, ಒನ್ ಟೈಮ್ಗೆ 3 ಕರ್ಪೂರ ಸಾಕಾಗುತ್ತೆ. ಜಾಸ್ತಿನೂ ಹಾಕೋದಕ್ಕೆ ಹೋಗಬಾರ್ದು. ನಾವು ದೇವ್ರಿಗೆ ಬೆಳಿತೀವಲ್ವ, ಅದೇ ಕರ್ಪೂರನೇ, ಬೇರೆ ಯಾವುದೂ ಅಲ್ಲ. ಅದನ್ನು ನೋಡಿ ಈ ಥರ ಚೆನ್ನಾಗಿ ಪುಡಿ ಮಾಡ್ಕೊಬೇಕು. ಏನರಲ್ಲಾದರೂ ಕುಟ್ಟಿ ಪುಡಿನ ಮಾಡ್ಕೊಬೇಕು. ಆಮೇಲೆ ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಅರ್ಧ ನಿಂಬೆಹಣ್ಣು ಸಾಕು. ಆಮೇಲೆ ಒಂದು ಪ್ಲಾಸ್ಟಿಕ್ ಟಬ್ಬನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾವುದಾದ್ರೂ ಮನೆಯಲ್ಲಿ ಯೂಸ್ಲೆಸ್ ಆಗಿರೋದು, ಹಳೆಯದು ಆ ಥರ ಇದ್ದರೆ ತೊಗೊಳ್ಳಿ, ಇಲ್ಲ ಹೊಸದೇ ತೊಗೊಳ್ತೀವಿ ಅಂದರೆ ತೊಗೊಳ್ಳಿ. ಒಂದು ಟಬ್ಬನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಮ್ಮ ಕಾಲು ಮುಳುಗುವಷ್ಟು ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಬಿಸಿ ನೀರು ಹಾಕ್ಕೊತೀವೋ ಅಷ್ಟು ಲಿಮಿಟಲ್ಲಿ ಬಿಸಿ ನೀರನ್ನು ತೊಗೊಳ್ಳಿ. ಜಾಸ್ತಿ ತುಂಬಾ ಬಿಸಿ ಬೇಡ, ಬಿಸಿ ನೀರೇ ಆಗಬೇಕು, ತಣ್ಣೀರು ಆಗಬಾರ್ದು. ಈ ಬಿಸಿ ನೀರಿಗೆ ಕುಟ್ಟಿರೋ ಅಂಥ ಕರ್ಪೂರ ಮತ್ತು ಅರ್ಧ ನಿಂಬೆಹಣ್ಣನ್ನು ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣನ್ನು ಅದನ್ನೆಲ್ಲ ರಸನೆಲ್ಲ ಇದಕ್ಕೆ ಈ ಥರ ಹಾಕ್ತಾಯಿದ್ದೀನಿ. ಅಂದರೆ ಆ ರಸನೆಲ್ಲ ಹಿಂಡ್ಬಿಟ್ಟು ನೀರಿಗೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಫ್ರೆಂಡ್ಸ್, ಇದನ್ನೆಲ್ಲ ಚೆನ್ನಾಗಿ ಆ ಕರ್ಪೂರ, ನಿಂಬೆ ರಸ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಕಾಲನ್ನು ಒಂದು 10-15 ನಿಮಿಷ ಡೈಲಿ, ಬೆಳಗ್ಗೆ ಅಥವಾ ಸಂಜೆ ಡೈಲಿ ಕಾಲನ್ನು ಒಂದು 10 ನಿಮಿಷ ಈ ನೀರಲ್ಲಿ ಇಡ್ತಾ ಬನ್ನಿ. ಕಾಲು ಜೋಮು, ಕಾಲು ನವೆ, ಅಂಗಾಲು ಉರಿ, ಮತ್ತು ಇಟ್ಕೊಳ್ಳೋದು, ಮೊಣಕೈ ಇಟ್ಕೊಳ್ಳೋದು, ಕುತ್ತಿಗೆ ಇಟ್ಕೊಳ್ಳೋದು, ಸೊಂಟ ಇಟ್ಕೊಳ್ಳೋದು, ಈ ಥರ ಎಲ್ಲ ಪ್ರಾಬ್ಲಮ್ಸು ನಿಜವಾಗ್ಲೂ ಖಂಡಿತವಾಗ್ಲೂ ವಾಸಿಯಾಗುತ್ತೆ. ಕರ್ಪೂರ, ನಿಂಬೆಹಣ್ಣು, ಬಿಸಿ ನೀರು, ಈ 3 ವಸ್ತುಗಳು ಈ ಥರ ಎಲ್ಲ ಪ್ರಾಬ್ಲಮ್ಸ್ಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಯಾವುದೇ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಮನೆಯಲ್ಲಿ ಸಡನ್ನಾಗಿ ಆಗೋವಂಥ ಇಂಥ ಎಲ್ಲ ಪ್ರಾಬ್ಲಮ್ಸ್ಗೂ ಮನೆಯಲ್ಲಿನೇ ನಾವು ವಾಸಿ ಮಾಡ್ಕೊಳ್ಬೋದು ಹೋಮ್ ರೆಮಿಡಿ ಮಾಡೋದ್ರ ಮೂಲಕ. ಈ ಥರ ನೀರಲ್ಲಿ ಕಾಲನ್ನು ಇಟ್ಕೊಂಡಾಗ ಎಲ್ಲ ನರ್ವ್ಸು ಬ್ಲಾಕೇಜ್ ಎಲ್ಲ ಓಪನ್ ಆಗುತ್ತೆ. ಮನಸ್ಸಿಗೊಂಥರ ಹಾಯ್ ಅನಿಸುತ್ತೆ, ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಕಾಲಿಂದ ತಲೆವರೆಗೂ ಎಲ್ಲ ನರ್ವ್ಸು ಆಕ್ಟಿವ್ ಆಗುತ್ತೆ ಫ್ರೆಂಡ್ಸ್ ಈ ಹೋಮ್ ರೆಮಿಡಿ ಮಾಡೋದ್ರಿಂದ. ನಿಮ್ಮ ಮನೆಗಳಲ್ಲಿ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಇದರ ರಿಸಲ್ಟನ್ನು ನೀವೇ ನೋಡ್ತೀರಾ. ಫ್ರೆಂಡ್ಸ್, ಈ ಹೋಮ್ ರೆಮಿಡಿ ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.